ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮಾರ್ಚ್ 16 ರಾಷ್ಟ್ರೀಯ ಲಸಿಕಾ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ಲಸಿಕಾ ಸಪ್ತಾಹ ಕೂಡ ಆಚರಣೆ ಮಾಡ್ತೀವಿ. ಇನ್ನು ನವೆಂಬರ್ ತಿಂಗಳಲ್ಲಿ ವಿಶ್ವ ಲಸಿಕಾ ದಿನವನ್ನು ಆಚರಣೆ ಮಾಡ್ತೀವಿ. ಯಾಕೆ ಈ ಲಸಿಕೆಗಳ ಬಗ್ಗೆ ಇಷ್ಟು ಜಾಗೃತಿ, ಲಸಿಕೆಗಳ ಮಹತ್ವ ಏನು, ಈ ಕುರಿತು ತಿಳಿಸಿಕೊಡ್ತಾ ಇದ್ದಾರೆ ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರು. ಅವರಿಗೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಹೇಳಿ, ಗರ್ಭಿಣಿಯರಲ್ಲಿ, ಮಕ್ಕಳಲ್ಲಿ, ಹದಿಹರೆಯದವರಲ್ಲಿ ಸರ್ಕಾರ ಉಚಿತವಾಗಿ ತುಂಬ ಲಸಿಕೆಗಳನ್ನು ಕೊಡ್ತಾ ಇದೆ. ಇದರ ಮಹತ್ವವನ್ನು ನಾವು ತಿಳಿಸ್ಬೇಕಾಗತ್ತೆ. ಖಂಡಿತ. ಈಗ ನೀವು ಈಗಾಗಲೇ ಹೇಳಿದ್ದೀರ, ಮಾರ್ಚ್ 16 ಪ್ರತಿ ವರ್ಷ ರಾಷ್ಟ್ರೀಯ ಲಸಿಕಾ ದಿನವಾಗಿ ಆಚರಣೆ ಮಾಡ್ತೀವಿ. ಇದು ಏನಪ್ಪ ಅಂದರೆ, ಪ್ರತಿ ವರ್ಷ ಅದಕ್ಕೆ ಒಂದು ಥೀಮ್ ಇದ್ದೇ ಇರುತ್ತೆ. ಈ ವರ್ಷದ ಥೀಮ್ ಏನಪ್ಪ ಅಂತಂದರೆ ವ್ಯಾಕ್ಸಿನೇಷನ್ ಫಾರ್ ಆಲ್, ಹ್ಯೂಮನ್ಲಿ ಪಾಸಿಬಲ್. ಅಂದರೆ ಸರ್ವರಿಗೂ ಲಸಿಕೆ ಕೊಡಬಹುದು, ಮಾನವೀಯತೆ ದೃಷ್ಟಿಯಿಂದ ಅದು ಖಂಡಿತ ಸಾಧ್ಯ. ಅಂದರೆ ಈಗ ನೀವು ನೋಡ್ತೀರಾಗಲೇ ನಮ್ಮ ಭಾರತ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಮಗುವಿಗೆ ಅಥವಾ ಗರ್ಭಿಣಿಯರಿಗೆ ಅಥವಾ ಹದಿಹರೆಯದವ್ರಿಗೆ ಸುಮಾರು ಲಸಿಕೆಗಳನ್ನ ಉಚಿತವಾಗಿ ಕೊಡ್ತಿದ್ದಾರೆ. ಮಕ್ಕಳ ಆರೋಗ್ಯದ ಮೇಲೆ ನಮ್ಮ ದೇಶದ ಭವಿಷ್ಯ ನಿಂತಿದೆ. ಅದಕ್ಕೋಸ್ಕರ ಖಂಡಿತ ನಾವು ಈಗ ಸರ್ಕಾರದವ್ರು ಏನೇನು ಲಸಿಕೆಗಳು ಕೊಡ್ತಿರೋ ಆ ಲಸಿಕೆಗಳನ್ನ ಚಾಚು ತಪ್ಪದೆ ಇದ್ದಂಗೆ ತಗೋಬೇಕಾಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ 2 ವಿಧಗಳಿರ್ತವೆ ಲಸಿಕೆಗಳಲ್ಲಿ ಹೇಗೆ ಅಂತ ಅನ್ಕೊಂಡು. ಮೊದಲು ನೀವು ಗರ್ಭಿಣಿಯರ ನೋಡ್ಕೊಂಡಾಗ, ಗರ್ಭಿಣಿಯ ಆರೋಗ್ಯ ಚೆನ್ನಾಗಿದ್ರೆ ಖಂಡಿತ ಮಗು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಕೊಡುವಂಥ ಲಸಿಕೆ ಸರ್ಕಾರದಿಂದ ಕೊಡುವಂಥದ್ದು 2 ಡೋಸ್ಗಳು TT ಅಂತ ಕೊಟ್ಕೊಳ್ತಾರೆ ಅಥವಾ ಈಗ TD ಅಂತ ಕೊಟ್ಕೊಳ್ತಾರೆ. ಯಾಕೆಂದ್ರೆ ಮುಂದಕ್ಕೆ ಗರ್ಭಿಣಿಯರಿಗೆ ಏನಾದ್ರು ಕಬ್ಬಿಣ ತಗಲು ಅಥವಾ ಮತ್ತೊಂದಾಗಿ ಇನ್ಫೆಕ್ಷನ್ ಆದಾಗ ಮಗುಗೆ ಟೆಟನಸ್ ಅಥವಾ ಧನುರ್ವಾಯು ಅಂತ ಏನು ಹೇಳ್ತೀವೋ ಆ ಸಮಸ್ಯೆ ಆಯಿತು ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅದು ತಡೆಗಟ್ಟಲಿಕ್ಕೋಸ್ಕರ ಗರ್ಭಿಣಿ ಸ್ತ್ರೀಯರಿಗೆ TT ಅಂತ ಒಂದು ಲಸಿಕೆ ಕೊಡ್ತಾರೆ. ನಂತರ ಹುಟ್ಟಿದ ಮಕ್ಕಳಿಗೆ ಮೊದಲನೇ ದಿವಸನೇ ಅಥವಾ 3 ದಿನಗಳ ಒಳಗಾಗಿ ಅಂತ ಅನ್ಕೊಳ್ತೀನಿ BCG ಲಸಿಕೆಯನ್ನ ಕೊಡ್ತಾರೆ. ಖಂಡಿತ. ಈಗ BCG ಒಂದೇ ಅಲ್ಲ, ಸಾಮಾನ್ಯವಾಗಿ ಜನಿಸಿದ 24 ಗಂಟೆ ಒಳಗಡೆ ಒಂದು BCG ಲಸಿಕೆ. BCG ನಿಮ್ಗೆ ಗೊತ್ತು, TB ಅನ್ನೋ ಕಾಯಿಲೆ ತಡೆಗಟ್ಟಲಿಕ್ಕೋಸ್ಕರ ಕೊಡುವಂತ ಒಂದು ಲಸಿಕೆ. 2ನೇದು ಹೆಪಟೈಟಿಸ್ B. ಅದು ಕೆಲವು ವರ್ಷಗಳಿಂದ ನೋಡಿದಾಗ ಹೆಪಟೈಟಿಸ್ B ಇರಲಿಲ್ಲ, ಜನಿಸಿದಾಗ ಕೊಡ್ತಿಲ್ಲ. ಈಗ ಪ್ರತಿಯೊಬ್ಬರಿಗೂ ಹೆಪಟೈಟಿಸ್ B ಅನ್ನೋದು, ಹೆಪಟೈಟಿಸ್ B ಅನ್ನೋದು ವೈರಸ್, ಅದು ಲಿವರ್ಗೆ ಇನ್ಫೆಕ್ಷನ್ ಮಾಡೋಂಥ ಒಂದು ವೈರಸ್, ಅದು ತಡೆಗಟ್ಟಲಿಕ್ಕೋಸ್ಕರ. 3ನೇದು ಪೋಲಿಯೋ ವೈರಸ್ ಅಂತೀವಿ, ಓರಲ್ ಪೋಲಿಯೋ ವೈರಸ್ ಅನ್ನೋದು. ಅದು ಕೂಡ ಬಾಯಲ್ಲಿ 2 ತೊಟ್ಟು ಹನಿ ಅಂತ ಕೇಳಿರ್ತೀರ ಮುಂಚೆನೂ ಕೂಡ. ಸೊ ಅದಕ್ಕೋಸ್ಕರ ಕೊಡುವಂಥದ್ದು ಪೋಲಿಯೋ ಡ್ರಾಪ್ಸ್. ಸೊ ಅಲ್ಲಿಗೆ 2 ಇಂಜೆಕ್ಷನ್ಗಳು ಮತ್ತೆ 1 ಡ್ರಾಪ್ಸ್ ಇರುತ್ತೆ. ಇದಿಷ್ಟು ಜನಿಸಿದ 24 ಗಂಟೆ ಒಳಗಡೆ. ಅಥವಾ ಕೆಲವೊಮ್ಮೆ ಈಗ ಸರ್ಕಾರದಲ್ಲಿ ಹೇಳ್ತಾರೆ ಅಷ್ಟೊಂದು ಜನಗಳಿದ್ದಾಗ ಅವತ್ತೇ ಕೊಡಬೇಕು ಅಂತಲ್ಲ, ಅದಕ್ಕೆ ಅವರು ವಾರದಲ್ಲಿ 1 ದಿವಸ ಗುರ್ತು ಮಾಡ್ಕೊಂಡಿರ್ತಾರೆ. ಆ ದಿವಸ ಎಲ್ಲರೂ ಬಂದಾಗ ಕೊಡೋಂಥದ್ದು. ಯಾಕೆಂದ್ರೆ BCG ಒಂದು ವೈಲ್ ಅಂತ ಒಂದ್ಸರಿ ತೆಗೆದ್ಮೇಲೆ 10 ಅಥವಾ 20 ಡೋಸ್ ಕೊಡ್ಬೇಕಾಗುತ್ತೆ. ಒಬ್ಬರಿಗೆ ಮಾತ್ರ ಕೊಟ್ಟಾಗ್ತಾ ಇದ್ರೆ ಖಂಡಿತ ಅದು ಒಂಥರ ನ್ಯಾಷನಲ್ ವೇಸ್ಟ್ ಅಂತ ಹೇಳ್ತೀವಿ, ಅಷ್ಟು ವೇಸ್ಟ್ ಅದು. ಅದಕ್ಕೋಸ್ಕರ ಇಂಥ ದಿನ ಅಂತ ಗುರ್ತಾಕೊಂಡಿರ್ತಾರೆ. ಅದಕ್ಕೋಸ್ಕರ ಆ ದಿನ ಕೊಡುವಂಥದ್ದು ಈ 3 ಲಸಿಕೆಗಳು. ಮತ್ತೆ ಮಗುವಿಗೆ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, ನಂತರ 9 ತಿಂಗಳು, ಈ ತರ ಲಸಿಕೆ ಚಾರ್ಟ್ ನಮಗೆ ತಾಯಿ ಕಾರ್ಡ್ ನಲ್ಲೇ ಕೊಟ್ಬಿಟ್ಟಿರ್ತಾರೆ. ತಾಯಿ ಕಾರ್ಡ್ ಇದೊಂದು ಒಂಥರ ಸಂಶೋಧನೆ ಅಂತ ಹೇಳ್ಬೋದು. ತಾಯಿ ಕಾರ್ಡ್ ನಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿಯೊಂದು ಗರ್ಭಿಣಿ ಸ್ತ್ರೀ ಆ ತಾಯಿ ಕಾರ್ಡ್ ಒಂದು ಚಾಚು ತಪ್ಪದೆ ಓದ್ಕೊಂಡ್ಬಿಟ್ರೆ ಮಗುವಿನ ಆರೈಕೆ ಹೆಂಗಿರುತ್ತೆ, ಪೌಷ್ಟಿಕಾಂಶತೆ ಅಥವಾ ಆಹಾರ ಹೆಂಗ್ ಕೊಡಬೇಕು, ಎದೆ ಹಾಲು ಹೇಗಿರುತ್ತೆ, ನಂತರ 6 ತಿಂಗಳ ನಂತರ ನಾವು ಏನೇನು ಆಹಾರ ಕೊಡ್ಬೋದು, ಪೌಷ್ಟಿಕಾಂಶತೆ ಮತ್ತೆ ಲಸಿಕೆಗಳು. ಅಷ್ಟೇ ಅಲ್ಲದೆ ಮಗು ಬೆಳವಣಿಗೆ, ಈಗ 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಅಥವಾ 4ನೇ ತಿಂಗಳು ಮಗು ಬೆಳವಣಿಗೆ, ಮಗು ಯಾವಾಗ ನಗ್ತಿದೆ, ಮಗು ಕತ್ ನಿಂತ್ಕೊಳ್ತಿದೆ, ಪ್ರತಿಯೊಂದನ್ನು ಬಹಳ ಚೆನ್ನಾಗಿ ತಾಯಿ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅದು ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ನಾವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಆ ತಾಯಿ ಕಾರ್ಡನ್ನ ಅವತ್ತೇ ಕೊಟ್ಬಿಡ್ತಾರೆ. ಅವತ್ತಿಂದ ಗರ್ಭಿಣಿಯ ಆರೈಕೆ ಹೇಗಿರ್ಬೇಕು, ಎಷ್ಟು kg ಆಗ್ಬೇಕು, ಯಾವ್ಯಾವ ಲಸಿಕೆಗಳನ್ನ ತಗೋಬೇಕು, ಡೆಲಿವರಿ ಡೇಟ್ ಯಾವಾಗ, ಮಗುವಿಗೆ ಯಾವಾಗ ಲಸಿಕೆ ಇರುತ್ತೆ, ಎಲ್ಲಾನು ಅದ್ರಲ್ಲಿ ನಮೂದಿಸ್ಬಿಟ್ಟಿರ್ತಾರೆ. ಆದ್ರೆ ನಮ್ಮ ಜನಗಳೇ ನಾನು ಗಮನಿಸಿರೋಂಥದ್ದು, ಅದೊಂದು ಪುಸ್ತಕ ತಗೊಂಡು ಅಲ್ಲಿ ಮೂಲೆಯಲ್ಲಿ ಇಟ್ಟಿರ್ತೀವಿ ಅಷ್ಟೇ. ದಯವಿಟ್ಟು ತಾಯಿ ಕಾರ್ಡ್ನ ಪ್ರತಿಯೊಬ್ಬರು ಓದಿ, ಮನೇಲಿ ಇಟ್ಕೋಬೇಡಿ ಆಯ್ತಲ್ಲ. ಈಗ ಲಸಿಕೆಗಳು ಬಂದಾಗ 1.5 ತಿಂಗಳು, 2.5, 3.5 ಅಂದ್ರೆ 6 ವಾರ, 10 ವಾರ, 14 ವಾರ ಅಂತ ಅಂತೀವಿ. ಇದರಲ್ಲಿ 3 ತರ ಲಸಿಕೆಗಳಿರ್ತವೆ. ಒಂದು 5 in 1 ಅಂತ ಅಂತೀವಿ, 5 ಲಸಿಕೆಗಳನ್ನ ಒಳಗೊಂಡಂತ ಒಂದೇ ಒಂದು ಇಂಜೆಕ್ಷನ್ ಇರುತ್ತೆ. ಅದಕ್ಕೆ ಪೆಂಟಾ ಅಂತ ತಾಯಿ ಕಾರ್ಡ್ನಲ್ಲಿ ಬರ್ದಿರ್ತಾರೆ. ಅದರಲ್ಲಿ ಒಂದು ಡಿಪ್ತೀರಿಯಾ ಗದಗಮಾರಿ ಅಂತೀವಿ, ಪರ್ಟುಸಿಸ್ ಅಂದ್ರೆ ನಾಯಿ ಕೆಮ್ಮು ಇರ್ಬೋದು, 3ನೇದು ಟೆಟನಸ್ ಅಂತ ಅಂದ್ರೆ ಧನುರ್ವಾಯು, 4ನೇದು ಹೆಪಟೈಟಿಸ್ B, ಮತ್ತೆ 5ನೇದು ಬಂದು ಹಿಮೋಫಿಲಿಸ್ ಇನ್ಫ್ಲೂಯೆನ್ಸಾ B ಅಂತ ಹೇಳ್ತೀವಿ, ಅಂದ್ರೆ HIV ಅನ್ನೋದು ಮಗುದು ಮೆದುಳು ಮತ್ತೆ ಕಿವಿ ಇನ್ಫೆಕ್ಷನ್ ಮಾಡಂತ. ಇದು ಪೆಂಟಾ ಅಂತ. 5 5 in 1 ಲಸಿಕೆ ಒಂದಾಯ್ತು. 2ನೇ ಲಸಿಕೆ ಏನಪ್ಪಾ ಅಂತಂದ್ರೆ IPV ಅಂತ ಕೊಡ್ತಾರೆ, ಇಂಜೆಕ್ಟಬಲ್ ಪೋಲಿಯೋ. ನಿಮ್ಗೆ ಹೇಳಿದೆ, ಜನಿಸಿದ ತಕ್ಷಣ ಡ್ರಾಪ್ಸ್ ಕೊಡ್ತಾರೆ, ಬಟ್ ನಂತರ ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ರೋಟಾ ವೈರಸ್
ವೈರಸ್ ಅಂತ ಒಂದು ಡ್ರಾಪ್ಸ್ ಆಗ್ತಾರೆ ಬಾಯಿಗೆ. ಅಂದರೆ ಮಗುಗೆ ಮೊದಲು 2 ವರ್ಷದಲ್ಲಿ ಅತಿಸಾರ ಭೇದಿಯಾಗಂಥ ಸಾಧ್ಯತೆ ಜಾಸ್ತಿ. ಅದು ರೋಟಾ ವೈರಸ್ನ ಒಂದು ವೈರಸ್ಸಿಂದ ಆಗೋಂಥದ್ದು, ಅದು ತಡೆಗಟ್ಟಲಿಕ್ಕೋಸ್ಕರ ಕೊಡೋಂಥದ್ದು. ಜೊತೆಗೆ PCV ಅಂದರೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಮಾಡೋಂಥದ್ದು, ಮತ್ತು ಕಿವಿ ಸಂಬಂಧಪಟ್ಟ ಮತ್ತು ಮೆದುಳಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಮಾಡೋಂಥದ್ದು. ಆಗ ಮೊದಲನೇ ಬೇಟ್ನಲ್ಲಿ ನಿಮಗೆ ಸಾಮಾನ್ಯ 3 ಇಂಜೆಕ್ಷನ್ ಮತ್ತು 1 ಡ್ರಾಪ್ಸ್ ಇರುತ್ತೆ. 2.5 ತಿಂಗಳಲ್ಲಿ ಹೋದಾಗ ಸಾಮಾನ್ಯವಾಗಿ PCV ನ್ಯೂಮೋಕಾಕಲ್ ವ್ಯಾಕ್ಸಿನ್ ಗೌರ್ಮೆಂಟ್ನಲ್ಲಿ 2.5 ತಿಂಗಳಲ್ಲಿ ಕೊಡ್ಲಿಕ್ಕೆ ಹೋಗಲ್ಲ, ಬಟ್ ಮಿಕ್ಕೆಲ್ಲ ಕೊಟ್ಟಿರ್ತಾರೆ. ಪುನಃ ನೀವು 3.5 ತಿಂಗಳಿಗೆ ಹೋದಾಗ ನಾನು ನಿಮ್ಗೆ ಆಲ್ರೆಡಿ ಏನು ಲಿಸ್ಟ್ ಮಾಡೋದನ್ನ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿ 1.5, 2.5, 3.5 ತಿಂಗಳಾಯಿತು. ನಂತರ ನೀವು ಹೇಳ್ದಂಗೆ 9ನೇ ತಿಂಗಳಲ್ಲಿ ಏನು ಮಾಡ್ತಾರೆ ಸರ್ಕಾರ ಲಸಿಕಾ ಪಟ್ಟಿನಲ್ಲಿ ಒಂದು MMR ಬಹುಶಃ ನೀವು ಒಂದು 10-15 ವರ್ಷದ ಹಿಂದೆ ತಗೊಂಡ್ರೆ MMR ಅಂತ ಕೊಡ್ತಿರೋ, ಅಂದರೆ ಮೀಸಲ್ಸ್, ಮಮ್ಸ್ ಮತ್ತು ರುಬೆಲ್ಲಾ, ಇದು 3 ಕೂಡ ಒಳಗೊಂಡಿರೋಂಥ ಲಸಿಕೆ ಕೊಡ್ತಾರೆ. ಆದರೆ ಈಗ ಸರ್ಕಾರ ಲಸಿಕಾ ವೇಳಾಪಟ್ಟಿನಲ್ಲಿ ಏನಂದರೆ ನಿಮಗೆ MR ಅಷ್ಟೇ ಕೊಡ್ತದೆ. MR ಅಂತ ಅಂದರೆ ಮೀಸಲ್ಸ್ ಮತ್ತು ರುಬೆಲ್ಲಾ. ಆದರೆ ನಮ್ಮ ಪೋಷಕರು ಏನು ಎಚ್ಚೆತ್ಕೋಬೇಕಂದ್ರೆ ಇಲ್ಲಿ ಮಮ್ಸ್ ಅನ್ನೋದು 2 ಗಲ್ಲ ಊದ್ಕೊಂಡಿರುತ್ತೆ. ನೀವು ಗಮನಿಸಿ, ಇನ್ಫೆಕ್ಷನ್ ಆಯಿತು ಮಗುಗೆ, ಆದರೆ ನಾವು ನೋಡೋದು ಬರೀ ಗಲ್ಲ ಊದ್ಕೊಂಡಿದೆ ಅಂತ ಅಷ್ಟೇ. ಅದೇನಾದ್ರು ಮಮ್ಸ್ ಇನ್ಫೆಕ್ಷನ್ ಆಯಿತು ಅಂತಂದರೆ ಮಗುದು ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅಂದರೆ ಏನು ನಮಗೆ ಇನ್ಸುಲಿನ್ ರಕ್ತ ಸಕ್ಕರೆ ಅಂಶ ಏನು ಕಂಟ್ರೋಲ್ ಮಾಡುತ್ತೆ ಅದು ಇರ್ಬೋದು, ಅಥವಾ ಗಂಡು ಮಕ್ಕಳಿನಲ್ಲಿ ಮಮ್ಸ್ ಇನ್ಫೆಕ್ಷನ್ ಅಂದರೆ ಬೀಜಗಳ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಮುಂದಕ್ಕೆ ಮಕ್ಕಳಾಗದೇ ಇರ್ತಾರೆ ಆಗ್ಬೋದು. ಹೆಣ್ಮಕ್ಳಾದಾಗ ಅಂಡಾಶಯಗಳ ಇನ್ಫೆಕ್ಷನ್ ಆಗ್ಬೋದು. ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ನಾನು ಸಾಧಾರಣವಾಗಿ ಏನು ಹೇಳ್ತೀನಿ ಅಂತಂದರೆ ಸರ್ಕಾರದಲ್ಲಿ ಏನಪ್ಪ ಅಂದರೆ 1 ಕೊಟ್ಟು 1 ಕೊಡಲ್ಲ ಅಂತ ಹೇಳಿ ತಗೊಳ್ಳುವಾಗ 2 ತಗೋದು. ನಂತರ ನೀವು ಇಲ್ಲಿ ಪ್ರೈವೇಟ್ ನಿಮ್ಮ ಹತ್ತಿರದಲ್ಲಿ ಎಲ್ಲಿರುತ್ತಲ್ಲ ಹೋಗಿ MMR ತಗೊಂಡ್ರೆ ಉತ್ತಮ. ಜೊತೆಗೆ ನ್ಯೂಮೋಕಾಕಲ್ ಕೊಟ್ಕೊಳ್ತಾರೆ ಅಲ್ಲಿ. ಇದೊಂದು 9ನೇ ತಿಂಗಳಾಯಿತು. 9 ತಿಂಗಳ ನಂತರ ಬರೋದು 16ರಿಂದ 18ನೇ ತಿಂಗಳಿಗೆ. ಸೊ ಅಲ್ಲಿ ಬೂಸ್ಟ್ ಲಸಿಕೆಗಳು ಬರ್ತವೆ. ಅಂದರೆ DTP ಅಥವಾ DPT ಕೊಟ್ಕೊಳ್ತಾರೆ. ಅಂದರೆ ನಿಮ್ಗೆ ಆಗಲೇ ಹೇಳಿದೆ, ಗದಗಮಾರಿ ಮತ್ತು ಧನುರ್ವಾಯು ಮತ್ತು ನಾಯಿಕೆ ಒಂದು ವ್ಯಾಕ್ಸಿನ್ ಕೊಟ್ಕೊಳ್ತಾರೆ. ಇದ್ರ ಜೊತೆಗೆ ಅವರು ಪೋಲಿಯೋ ಡ್ರಾಪ್ಸ್ ಅಥವಾ ಇಂಜೆಕ್ಟಬಲ್ ಪೋಲಿಯೋ ಕೊಟ್ಕೊಳ್ತಾರೆ. ಇದಿಷ್ಟೇ ಸಾಮಾನ್ಯ ಕೊಡೋಂಥದ್ದು. ಆದರೆ ಇನ್ನೊಂದೇನಪ್ಪ ಅಂದರೆ ಸರ್ಕಾರದಲ್ಲಿ ಈಗ ಕೆಲವು ಈ ಜಾಪನೀಸ್ ಎನ್ಸೆಫಲೈಟಿಸ್ ಅಥವಾ ಹಂದಿ ಜ್ವರ ಅಂತ ಹೇಳ್ತೀವಿ, ಅದು ಲಸಿಕೆಗಳು ಕೆಲವು ಜಾಗಗಳಲ್ಲಿ ಮಾತ್ರ ಕೊಡೋಂಥದ್ದು. ಯಾಕೆಂದರೆ ಎಂಡೆಮಿಕ್ ರೀಜನ್ ಅಂತೀವಿ, ಅಂದರೆ ಆ ಜಾಗದಲ್ಲಿ ಕಂಡು ಬರಂತ. ಈಗ ಉದಾಹರಣೆ ನಮ್ಮ ನೆರೆ ಮಂಡ್ಯ ಜಿಲ್ಲೆನಲ್ಲಿ ಅಥವಾ ಬಳ್ಳಾರಿ ಜಿಲ್ಲೆ ಇರ್ಬೋದು ಅಥವಾ ಕೋಲಾರ ಇರ್ಬೋದು. ಸೊ ಇಂಥ ಕಡೆ ಕಡಾಖಂಡಿತವಾಗಿ ಕೊಡ್ತಾರೆ ಲಸಿಕೆಗಳನ್ನ. ಅದಲ್ಲದೆ ನಾವು ಪ್ರೈವೇಟ್ನಲ್ಲಿ ಏನು ಮಾಡ್ತೀವಿ, ಜನಗಳು ಓಡಾಟ ಜಾಸ್ತಿ ಇರೋದ್ರಿಂದ ಪ್ರೈವೇಟ್ನಲ್ಲಿ ನಾವು ರೊಟೀನ ಕೊಟ್ಕೊಳ್ತೀವಿ. ಆದರೆ ಗೌರ್ಮೆಂಟ್ನಲ್ಲಿ ಜಾಪನೀಸ್ ಎನ್ಸೆಫಲೈಟಿಸ್ ಅಥವಾ ಹಂದಿ ಜ್ವರದ ಲಸಿಕೆಗಳನ್ನ ಕೂಡ ಕೊಡ್ತಾರೆ. ಎಂಡೆಮಿಕ್ ಏರಿಯಾಗೆ ಹೇಳಿ ತಿಳಿಸಿದ್ನಲ್ಲ ಆ ಜಾಗಗಳಲ್ಲಿ. ಇದಿಷ್ಟು ಇರುತ್ತೆ. ಇದ್ರ ನಂತರ ನಿಮಗೆ ಬರೋದು ಶಾಲೆಗೆ ಹೋಗ್ಲಿಕ್ಕೆ ಮುಂಚೆ ಬರೋಂಥದ್ದು ನೆಕ್ಸ್ಟ್. ಸೊ ಇದಿಷ್ಟು ನಮಗೆ ಸರ್ಕಾರದಿಂದ ಉಚಿತವಾಗಿ ಕೊಡೋಂಥ ಬಹು ಅಮೂಲ್ಯವಾದ ಲಸಿಕೆಗಳು. ಸರ್ಕಾರದಿಂದ ಉಚಿತವಾಗಿ ಈ ಲಸಿಕೆಗಳನ್ನೇನೋ ಕೊಡ್ತಾರೆ. ಆದರೆ ನಾವು ಇತ್ತೀಚೆಗೆ ನೋಡಿದೀವಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಬೇರೆ ಬೇರೆ ಲಸಿಕೆಗಳನ್ನ ಬೇರೆ ಬೇರೆ ಕಾಯಿಲೆಗಳ ವಿರುದ್ಧವಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅಥವಾ ಹದಿಹರೆಯದವರಿಗೆ. ಅದ್ರ ಬಗ್ಗೆ ಹೇಳಿ ಸರ್. ಈ ನಮ್ಮ ಭಾರತ ದೇಶ ಕೋಟ್ಯಾಂತರ ಜನಸಂಖ್ಯೆ ಇರೋ ದೇಶದಲ್ಲಿ ಸರ್ಕಾರದವರು ಇಷ್ಟೊಂದು ಲಸಿಕೆಗಳು ಉಚಿತವಾಗಿ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಶ್ಲಾಘನೀಯ. ಎಲ್ಲೂ ನಾವು ಆರೋಗ್ಯಕ್ಕೆ ಒಂದು ಇನ್ಶೂರೆನ್ಸ್ ಹಣ ಕೂಡ ತಗೊಳ್ದೇನೆ. ಈಗ ನಾವು ಎಷ್ಟು ಅಭಿವೃದ್ಧಿ ಹೊಂದಿದ ದೇಶಗಳಾದಾಗ, ಈಗ ಉದಾಹರಣೆಗೆ ಅಮೆರಿಕ ಆಗ್ಬೋದು ಅಥವಾ ಮಿಡ್ಲ್ ಈಸ್ಟ್ ಆಗ್ಬೋದು, ಈಗ ಆ ರಾಷ್ಟ್ರಗಳಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಕಟ್ಟಿದ್ರೇ ಮುಂದಕ್ಕೆ ಚಿಕಿತ್ಸೆ ಉಚಿತ ಅಂತ ಹೇಳೋದು. ಈ ನಮ್ಮ ದೇಶದಲ್ಲಿ ಏನೂ ಕಟ್ಟದೇನೆ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಿರೋದು ಖಂಡಿತ ಅತಿ ದೊಡ್ಡ ವಿಷಯ. ಆದರೆ ಪೋಷಕರು ಗಮನಿಸಬೇಕಾಗಿರೋದು, ಎಷ್ಟೋ ಸರ್ ಪೋಷಕರು ಬಂದು ಹೇಳ್ತಾರೆ, ಸರ್ ನಾವು ಹಿಂಗೆ ಸರ್ಕಾರದಿಂದ ಕೊಡೋಂಥ ಇಷ್ಟು ಲಸಿಕೆಗಳು ತೊಗೊಂಡಿದ್ದೀವಿ, ಪ್ರೈವೇಟ್ ಲಸಿಕೆಗಳು ತೊಗೋಬೇಕಾಗತ್ತಾ ಇಲ್ವಾ ಅಂತ ಅನ್ಕೊಂಡು. ಇಲ್ಲಿ ಪ್ರೈವೇಟ್ ಲಸಿಕೆ ಅಂತ ತಕ್ಷಣ ಇದು ನನ್ನ ಸ್ವಂತ ವಿಚಾರ ಅಲ್ಲ. ನಮ್ಗೆ ಇದು ಹೇಗೆ ಅಂದರೆ ಭಾರತೀಯ ಮಕ್ಕಳ ವೈದ್ಯರ ಸಂಘ, ಅದು ಸೆಂಟ್ರಲ್ ಅಂತ, ನಮಗೆ ಇಡೀ ಭಾರತದ ಪ್ರತಿಯೊಬ್ಬ ಮಕ್ಕಳ ವೈದ್ಯನನ್ನು ಕೂಡ ಒಂದು ತಿಳಿಸಿಕೊಡುವಂಥ ಒಂದು ಸಂಘ ಭಾರತೀಯ ಮಕ್ಕಳ ವೈದ್ಯರ ಸಂಘ. ಅವರು ಏನು ಹೇಳ್ತಾರೋ ಅದಕ್ಕೆ ತಕ್ಕಂಗೆ ನಾವು ಲಸಿಕೆಗಳ ವೇಳಾಪಟ್ಟಿ ಹಾಕೊಂಡಿರ್ತೀವಿ. ಅವ್ರದ್ದೊಂದು ಸಲಹಾ ಸಮಿತಿ ಇರುತ್ತೆ, ಅಡ್ವೈಸರಿ ಕಮಿಟಿ ಆನ್ ಇಮ್ಯುನೈಸೇಷನ್ ವ್ಯಾಕ್ಸಿನ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು CDC ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಹೇಳ್ತೀವಿ, ಇವುಗಳ ಒಂದು ಸಲಹೆ ಪಡ್ಕೊಂಡು ಕಡೆಯದಾಗಿ ನಮಗೊಂದು ಪಟ್ಟಿ ಮಾಡ್ಕೊಂಡಿರ್ತೀವಿ, ಇಂತಿಂಥ ಲಸಿಕೆಗಳು ಕೊಡಬೇಕು ಅಂತ. ಈಗ ನೀವು ಆಲ್ರೆಡಿ ಹೇಳಿದ್ರಿ, ಹುಟ್ಟಿದಾಗ ಮೊದಲು 24 ಗಂಟೆಲಿ ಈ ಲಸಿಕೆಗಳು ಕೊಡಬೇಕು, ಇದು ಗೌರ್ಮೆಂಟ್ ಅವ್ರು ಕೊಟ್ಕೊಳ್ತಾರೆ, ಇಲ್ಲ ನಾವು ಪ್ರೈವೇಟ್ನಲ್ಲೂ ಕೂಡ ಕೊಟ್ಕೊಳ್ತೀವಿ. ನಂತರ 1.5, 2.5, 3 ತಿಂಗಳಲ್ಲಿ ಕೆಲವು ಲಸಿಕೆಗಳು ಮಿಸ್ ಆಗಿದೆ. ನಿಮ್ಗೆ ಹೇಳಿ 2.5 ತಿಂಗಳಲ್ಲಿ ಸರ್ಕಾರದಲ್ಲಿ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತ, ಅದನ್ನು ನಾವು ಪ್ರೈವೇಟ್ನಲ್ಲಿ ಕೊಟ್ಕೋಬೋದು ಆ ಸಮಯದಲ್ಲಿ. ಮತ್ತು ನಿಮಗೆ ಈಗ ಲಸಿಕೆಗಳಲ್ಲಿ ಬೇರೆ ಬೇರೆ ವಿಧಗಳು ಬರ್ತಾ ಹೋಗುತ್ತೆ. ಸೊ ಸ್ವಲ್ಪ ನಿಮಗೆ ಇನ್ನೂ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇರೋಂಥದ್ದು ಬೇಕು ಅಂತ ಅಂದಾಗ ಪ್ರೈವೇಟ್ನಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ನಮಗೆ ಈ 3.5 ತಿಂಗಳ ಲಸಿಕೆ ಆದಮೇಲೆ ಮುಂದಕ್ಕೆ ಬರೋಂಥದ್ದು 6ನೇ ತಿಂಗಳು ತುಂಬಿದಾಗ, ಇಲ್ಲಿ ಇದಕ್ಕೆ ಮುಂಚೆ ಒಂದು ಚೂರ್ನ ಹಿಂದಕ್ಕೆ ಹೋಗ್ತೀನಿ. ಅಂದರೆ ಗರ್ಭಿಣಿ ಸ್ತ್ರೀಯಲ್ಲಿ ನೀವು ಕೇಳಿದೆ ಮುಂಚೆ, ಅದು ನಾವು ಪ್ರೈವೇಟ್ನಲ್ಲಿ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ತೀವಿ. ಅದು ಆ್ಯನ್ಯುಯಲ್ ಫ್ಲೂ ವ್ಯಾಕ್ಸಿನ್ ಅಥವಾ ಫ್ಲೂ ವ್ಯಾಕ್ಸಿನ್ ಅಂತ ನೀವು ಕೇಳಿ. ಫ್ಲೂ ಅನ್ನೋದು ಒಂದು ವೈರಸ್ಸಿಂದ ಬರುವಂಥ ಜ್ವರ. ಇದು ಹೇಗಾಗುತ್ತೆ ಅಂದರೆ, ತಾಯಿಗೆ ತುಂಬಾ ಜ್ವರ ಬಂದು ಮಗುವುದು ಅಂಗವೈಫಲ್ಯತೆ ಇರ್ಬೋದು ಅಥವಾ ಅಂಗ ಬೆಳವಣಿಗೆ ಆಗೋಗಿದೆ, ನಂತರ ಅಬೋಷನ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಅದೊಂದು ತೀವ್ರವಾದ ಜ್ವರ ಬಂದ್ಬಿಟ್ರೆ ತಡೆಗಟ್ಟಲಿಕ್ಕೆ
ತಡೆಗಟ್ಟಲಿಕ್ಕೋಸ್ಕರ ಏನು ಮಾಡ್ತೀವಿ, ಕಡೆ ಸಮಯದಲ್ಲಿ ಕಡೆ 1 ತಿಂಗಳು ಅಥವಾ 2 ತಿಂಗಳಿದೆ ಅನ್ನುವಾಗ ತಾಯಿಗೂ ಕೂಡ 1 ಡೋಸ್ ಫ್ಲೂ ವ್ಯಾಕ್ಸಿನ್ ಕೊಟ್ಕೊಳ್ತೀವಿ. ಕೊಟ್ಟಾಗ ಏನಾಯಿತು, ಅದು ಮಗು ಜನಿಸದಿಂದ 6 ತಿಂಗಳ ತನಕ ಮಗುಗೆ ಆ ಫ್ಲೂ ಇಂದ ಪ್ರೊಟೆಕ್ಷನ್ ಸಿಕ್ದಂಗೆ ಆಯಿತು. ಸೊ ಮಗುಗೆ ಫ್ಲೂ ಇನ್ಫೆಕ್ಷನ್ ಆಗಲ್ಲ, ಅಥವಾ ಆದರೂ ಕೂಡ ಅಷ್ಟೊಂದು ತೀವ್ರವಾಗಿ ಆಗಲ್ಲ. ಮೊದಲನೇ ಸರಿ ನಾವು ಫ್ಲೂ ಲಸಿಕೆ ಕೊಡುವಾಗ 2 ಡೋಸ್ ಕೊಡಬೇಕಾಗುತ್ತೆ. 6 ತಿಂಗಳು ತುಂಬಿದಾಗ 1 ಡೋಸು, 7 ತಿಂಗಳು ತುಂಬಿದಾಗ 2ನೇ ಡೋಸು. ಈ 2ನೇ ಡೋಸ್ ಜೊತೆಯಲ್ಲಿ ಟೈಫಾಯ್ಡ್ ಲಸಿಕೆ ಕೂಡ ಕೊಡಬೇಕಾಗುತ್ತೆ. ಟೈಫಾಯ್ಡ್ ನಿಮ್ಗೆ ಗೊತ್ತಿಗೆ ನಾವೇನು ಮಾಡ್ತೀವಿ, 6 ತಿಂಗಳು ತುಂಬಿದ ನಂತರ ಮಗುಗೆ ಎದೆಹಾಲ ಅಲ್ಲದೇನೆ ಬೇರೆ ಆಹಾರಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಆಹಾರ ತಯಾರು ಮಾಡ್ತಾ ಇರ್ತೀವಿ, ನಾವೆಲ್ಲೋ ಮುಟ್ಟಿರ್ತೀವಿ. ಟೈಫಾಯ್ಡ್ ಅನ್ನೋ ರೋಗಾಣು ಆಹಾರಕ್ಕೆ ಹೋಗಿರ್ಬೋದು, ಅಲ್ಲಿಂದ ಮಗುಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ 6 ತಿಂಗಳು ಅಥವಾ 7 ತಿಂಗಳು ಯಾವಾಗ ನಾವು ಮಗುಗೆ ಆಹಾರ ಶುರು ಮಾಡ್ತೀವೋ ಅದೇ ಸಮಯಕ್ಕೆ ನಮ್ಮ ಒಂದು ಭಾರತೀಯ ಮಕ್ಕಳ ಸಂಘದಿಂದ ಟೈಫಾಯ್ಡ್ ಲಸಿಕೆ ಆಗಿ ತಗೊಂಡ್ರೆ ಉತ್ತಮ ಅಂತ ಅಂದ್ಬಿಟ್ಟು ಸಲಹೆ ಇದೆ. ನಂತರ 9ನೇ ತಿಂಗಳಲ್ಲಿ ಸರ್ಕಾರದಲ್ಲಿ ಕೊಡ್ತಾರೆ. ನಿಮ್ಗೆ ಆಗಲೇ ಹೇಳಿದೆ, ಅಲ್ಲಿ MR ಕೊಡುವಾಗ ಅಂದರೆ ಮೀಸಲ್ಸ್ MMR ತಗೊಂಡ್ರೆ ಉತ್ತಮ ಅಂತ ಹೇಳ್ತೀವಿ. ನಂತರ 1 ವರ್ಷ ತುಂಬಿದಾಗ ಹೆಪಟೈಟಿಸ್ ಎ ನೀವು ಕೇಳಿದ್ರೆ, ಈಗ ಜಾತ್ರೆ ಆಯಿತು ಮತ್ತು ಎಲ್ಲ ಜನಸಂದಣಿ ಜಾಸ್ತಿ ಇತ್ತು, ಅಲ್ಲಿ ನೀರಿನಿಂದ ಹರಡೋಂಥ ಒಂದು ಕಾಯಿಲೆ ಹೆಪಟೈಟಿಸ್ ಎ. ಅದು ಬಂದಾಗ ಕಾಮಾಲೆ ರೋಗ ಬಂತು, ಜ್ವರ, ಮಗು ತುಂಬ ಕಣ್ಣು ಹಳದಿ ಆಯಿತು, ವಾಂತಿ ಆಯಿತು, ಹಿಂಗೆ. ಸೊ ತಡೆಗಟ್ಟಲಿಕ್ಕೋಸ್ಕರ ಹೆಪಟೈಟಿಸ್ ಎ ಲಸಿಕೆ 1 ವರ್ಷ ತುಂಬಿದ ನಂತರ 1ನೇ ಡೋಸ್ ತಗೋಬೇಕು. ಅದು ತಗೊಂಡು 6 ತಿಂಗಳು ತುಂಬಿದ ಮೇಲೆ 2ನೇ ಡೋಸ್ ಕೊಡಬೇಕಾಗುತ್ತೆ. ಒಟ್ಟು 2 ಡೋಸ್ ಕೊಟ್ಕೋಬೇಕು. ಸೊ ಆ 1 ವರ್ಷದಲ್ಲಿ ಹೆಪಟೈಟಿಸ್ ಎ ಜೊತೆಗೆ, ಈಗ ನಾನು ನಿಮ್ಗೆ ಹಂದಿ ಜ್ವರದ ಲಸಿಕೆ ಅಂತ ಹೇಳಿದೆ, ಅದಕ್ಕೆ ನಾವು ಸಾಮಾನ್ಯವಾಗಿ ಅದನ್ನು ಸಜೆಸ್ಟ್ ಮಾಡ್ತೀವಿ. ಸೊ ಜೊತೆಗೆ ತೊಗೊಂಡ್ಬಿಡಿಬೇಕಾದ್ರೆ ಅದು ಕೂಡ 2 ಡೋಸ್ ಇರುತ್ತೆ, 1 ತಿಂಗಳ ಅಂತರದಲ್ಲಿ ಅಂತ ಅನ್ಕೊಂಡು. ಇದ್ರ ನಂತರ ನಮಗೆ 15 ತಿಂಗಳು ತುಂಬಿದ ಮೇಲೆ 15 ತಿಂಗಳು ತುಂಬಿದಾಗ ಚಿಕನ್ ಪಾಕ್ಸ್ ಲಸಿಕೆ. ಅದು ಬಹಳ ಮುಖ್ಯ. ಈಗ ನೋಡ್ತೀವಿ ನೀವು, ಅಮ್ಮ ಬಂತು ಮೈ ಮೇಲೆ ಗುಳ್ಳೆಗಳೆದೇಳ್ತು, ಅದು ನಾವು ಏನು ನೋಡ್ತೀವಿ, ಬರೀ ಹೊರಗಡೆಯಿಂದ ಮಾತ್ರ ಮೈ ಮೇಲೆ ಗುಳ್ಳೆಗಳೆದೇಳ್ತು, 1 ವಾರ 2 ವಾರಕ್ಕೆ ಅದಾಗಿದ್ದೇ ವಾಸಿ ಹೋಯಿತು, ನಾವೇನೋ ಒಂದು ಆಚಾರ ಅಥವಾ ವಿಚಾರ ಇದ್ದೇ ಇರುತ್ತೆ, ನಮ್ಮ ನಂಬಿಕೆ ಬಿಟ್ಟಂಗೆ. ಸೊ ಅದು ವಾಸಿ ಆಯಿತು ಅಂತ. ಆದರೆ ಅದು ಹೊರಗಡೆದು ಮಾತ್ರ. ಒಳಗಡೆ ಏನಾಗ್ತಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಮ್ಮೆ ಲಿವರ್ ಎಫೆಕ್ಟ್ ಆಗ್ಬೋದು, ಕೆಲವೊಮ್ಮೆ ಮೆದುಳಿಗೆ ಎಫೆಕ್ಟ್ ಆಗ್ಬೋದು. ಅದು ಕಾಂಪ್ಲಿಕೇಶನ್ಸ್ ಅಂತ ಅಂತೀವಿ. ಸೊ ಆ ಕಾಂಪ್ಲಿಕೇಶನ್ಸ್ನ ತಡೆಗಟ್ಟಲಿಕ್ಕೋಸ್ಕರ ಅಥವಾ ಜೊತೆಗೆ ಈ ಚಿಕನ್ ಪಾಕ್ಸ್ ಅಥವಾ ಅಮ್ಮ ತಡೆಗಟ್ಟಲಿಕ್ಕೋಸ್ಕರ ನಾವು ಚಿಕನ್ ಪಾಕ್ಸ್ ಲಸಿಕೆ ತಗೋಬೇಕಾದ್ರೆ ಅದು ಕೂಡ 2 ಡೋಸ್ ಇರ್ತವೆ. 1 ಡೋಸ್ ತಗೊಂಡು 3 ತಿಂಗಳ ನಂತರ ಇನ್ನೊಂದು ಡೋಸ್. ಈಗ ಉದಾಹರಣೆಗೆ ನಾವು ಲಸಿಕೆ ತಗೊಂಡಿಲ್ಲ, ನಮಗೆ ಯಾವಾಗಲೂ ಚಿಕನ್ ಪಾಕ್ಸ್ ಬಂತು, ನೀವು ಎಷ್ಟೋ ಸರಿ ವಯಸ್ಸಾದವರು ಕೇಳಿದ್ರೆ ಸರ್ಪ ಸುತ್ತು ಬಂತು, ಶಿಂಗ ಇದೆ, ಎದೆ ಸಣ್ಣ ಸಣ್ಣ ಗುಳ್ಳೆ ತುಂಬ ಉರಿತಿದೆ, ನೋವುತ್ತಿದೆ, ಅದು ಕೂಡ ನಾವು ಈ ಚಿಕನ್ ಪಾಕ್ಸ್ದೇ ಕಾರಣ. ನಾವು ಇಲ್ಲಿ ಲಸಿಕೆ ತಗೊಂಡ್ಬಿಟ್ರೆ, ಚಿಕನ್ ಪಾಕ್ಸ್ ಲಸಿಕೆ ತಗೊಂಡ್ಬಿಟ್ರೆ ಅದನ್ನು ಕೂಡ ತಡೆಗಟ್ಟಬಹುದು. ಸರ್ಪ ಸುತ್ತು ಅಥವಾ ಹರ್ಪಿಸ್ ಅಥವಾ ಶಿಂಗಲ್ಸ್ ಅಂತ ಹೇಳ್ತೀವಿ, ಅದು ತಡೆಗಟ್ಟಲಿಕ್ಕೋಸ್ಕರ ಕೂಡ ಇದಾಗುತ್ತೆ. ಈಗ ಶಿಂಗಲ್ಸ್ಗೂ ಕೂಡ ವ್ಯಾಕ್ಸಿನ್ ಇದೆ. ಸರ್ಪ ಸುತ್ತು ಬರ್ದೇ ಇರೋದಕ್ಕೂ ಕೂಡ ನಮ್ಗೆ 50 ವರ್ಷ ತುಂಬಿದ ಮೇಲೆ ಲಸಿಕೆ ತಗೋಬಹುದು. ಈಗ ನಮ್ಗೆ ಚಿಕನ್ ಪಾಕ್ಸ್ ಬಂದ್ಬಿಟ್ಟಿರುತ್ತೆ, ನಾವು ಲಸಿಕೆ ತಗೊಂಡಿರಲ್ಲ, ಬಟ್ ಅದು ತಡೆಗಟ್ಟಲಿಕ್ಕೆ ನಾಳೆ ದಿವಸ ಅಲ್ಲಿಗೂ ಕೂಡ ವ್ಯಾಕ್ಸಿನ್ ಇದೆ ಇವಾಗ. ಸೊ ಇದು ನಮಗೆ 15 ತಿಂಗಳು ತುಂಬಿದಾಗ ಚಿಕನ್ ಪಾಕ್ಸ್ ಜೊತೆಗೆ MMR ಕೊಟ್ಕೋಬೇಕಾಗತ್ತೆ. ಜೊತೆಗೆ ನಾವು PCV ನ್ಯೂಮೋಕಾಕಲ್ ವ್ಯಾಕ್ಸಿನ್ ಸರ್ಕಾರದಿಂದ 2+1 2+1 3 ಡೋಸ್ ಕೊಡ್ತಾರೆ. ನಾವು ಮಕ್ಕಳ ವೈದ್ಯ ಸಂಘದಿಂದ 3+1 3+1 4 ಡೋಸ್ ಅಂತ ಹೇಳ್ತೀವಿ. ಸೊ ಅದು 15ನೇ ತಿಂಗಳಲ್ಲಿ. ನಂತರ 16ರಿಂದ 18 ತಿಂಗಳು ಅಂತ ಹೇಳ್ತೀವಿ. ಆ ಸಮಯದಲ್ಲಿ ನಿಮಗೆ ಮುಂಚೆನೂ ಹೇಳ್ತೆ, ಹೆಪಟೈಟಿಸ್ 2ನೇ ಡೋಸ್ ಬರುತ್ತೆ, ಚಿಕನ್ ಪಾಕ್ಸ್ 2ನೇ ಡೋಸ್ ಬರುತ್ತೆ. ಸೊ ನ್ಯೂಮೋಕಾಕಲ್ ಮುಂಚೆ ಆಗಲಿ ತಗೋಬಹುದು. ನಂತರ ಈಗ ಸರ್ಕಾರದಲ್ಲಿ ಏನು ಲಸಿಕೆಗಳು ಕೊಟ್ಟಿದ್ರು, ಅದ್ರ ಜೊತೆಗೆ ಈಗ 1.5 ವರ್ಷದಲ್ಲಿ ಅಥವಾ 18ನೇ ತಿಂಗಳಿನಲ್ಲಿ ನಾವೊಂದು 5-in-1 ವ್ಯಾಕ್ಸಿನ್ ಅಂತ ಕೊಟ್ಕೊಳ್ತೀವಿ. ಅದು ಎಕ್ಸ್ಟ್ರಾ ಬೂಸ್ಟರ್ ಸಿಗಲಿ ಅಂತ ಅಂದ್ಕೊಂಡು ಅದು ಕೊಟ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು 1.5, 2.5, 3 ತಿಂಗಳಿನಲ್ಲಿ ಸರ್ಕಾರದಿಂದ ಪೆಂಟಾ ಅಥವಾ 5-in-1 ಏನು ಕೊಡ್ತೀವೋ, ನಾವು ಪ್ರೈವೇಟ್ನಲ್ಲಿ ಕೊಡುವಾಗ 6-in-1 ವ್ಯಾಕ್ಸಿನ್ ಅಂತ ಕೊಟ್ಕೊಳ್ತೀವಿ. 6 ಸೇರಿಸಿ 1 ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ನಮಗೆ 2 ಇಂಜೆಕ್ಷನ್ ಪ್ಲಸ್ 1 ಡ್ರಾಪ್ಸ್ ಆಯಿತು. ಬಟ್ ಸರ್ಕಾರದಿಂದ ಕೊಡುವಾಗ 3 ಇಂಜೆಕ್ಷನ್ ಮತ್ತೆ 1 ಡ್ರಾಪ್ಸ್ ಆಯಿತು. ಅದು ವ್ಯತ್ಯಾಸ. ಸೊ ಅದಲ್ಲದೆ ಈಗ ನಮ್ದು 1.5 ವರ್ಷ ಅಂದರೆ 18 ತಿಂಗಳ ನಂತರ ಅಥವಾ 18ರಿಂದ 24 ತಿಂಗಳ ನಂತರ ಮುಂದಕ್ಕೆ ಬರೋಂಥದ್ದು ವರ್ಷ 1 ಡೋಸು ಫ್ಲೂ ವ್ಯಾಕ್ಸಿನ್ ತಗೊಳ್ಳೋವಂಥದ್ದು 5 ವರ್ಷದ ತನಕ. 5 ವರ್ಷ ತುಂಬಿದ ಮೇಲೆ ಬೇಕಾಗಿಲ್ಲ. 5 ವರ್ಷಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಮುಂಚೆ 5ನೇ ವರ್ಷದಲ್ಲಿ ಮತ್ತೆ ಬೂಸ್ಟ್ ಡೋಸ್ಗಳು ನಿಮ್ಗೆ ಹೇಳಿದೆ, ದಡಾರ ಇರ್ಬೋದು ಅಥವಾ ಈ ಧನುರ್ವಾಯು ಇರ್ಬೋದು, ಇವುಗಳು ತಡೆಗಟ್ಟಲಿಕ್ಕೆ 5ನೇ ವರ್ಷದಲ್ಲಿ ಒಂದು ಲಸಿಕೆ ಕೊಡಬೇಕಾಗತ್ತೆ. ಈ ಅದಾದಮೇಲೆ 10ನೇ ವರ್ಷಕ್ಕೆ 15ನೇ ವರ್ಷಕ್ಕೆ ಕೊಟ್ಕೋಬೇಕಾಗುತ್ತೆ. ಬಟ್ ಇದು 5ನೇ ವರ್ಷಕ್ಕೆ ಒಂದು ಪ್ರಮುಖ ಘಟ್ಟ. ಅದಾಯಿತು ಅಂತಾನೆ ನೆಕ್ಸ್ಟ್ ನಿಮಗೆ ಇನ್ನು ಸಣ್ಣ ಲಸಿಕೆಗಳಂತಾನೆ ಇರೋದಷ್ಟೇ. ಅದು ಹದಿಹರೆಯದವ್ರಿಗೆ ಕಡೆಯಲ್ಲಿ ಬರಬೇಕು ಅಂತಂದರೆ, ಈಗಾಗಲೇ ಸುಮಾರು ಸುದ್ದಿ ಮಾಡಿರೋಂಥ ವಿಷಯ ಅಂತಂದರೆ, ಈಗ HPV-4 ಭಾರತ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಉಚಿತವಾಗಿ 14 ವರ್ಷದ ಮಕ್ಕಳು ಕೊಡ್ತಾರೆ ಅಂತ. ಇದು HPV ಅಂತ ಅನ್ನೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಅನ್ನೋ ಒಂದು ರೋಗಾಣು ಆಯ್ತಲ್ಲ. ನಾವೀಗ ಕಲ್ಪನೆ ಹೇಗೆ ಅಂದರೆ, HPV ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಎಲ್ಲ ಕ್ಯಾನ್ಸರ್ ತಡೆಗಟ್ಟಬಿಡುತ್ತೆ. ಇಲ್ಲ, HPV ವೈರಸ್ ಇಂದ ಆಗುವಂಥ ಕ್ಯಾನ್ಸರ್ ಮಾತ್ರ ತಡೆಗಟ್ಟ ಅಂತದ್ದು. ಸೊ ಅದು ಅದೇನಂದ್ರೆ HPV ಅನ್ನೋ ವೈರಸ್ ಗರ್ಭಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಕೆಲವೊಮ್ಮೆ ಈ ಗಂಟ್ಲು ಧ್ವನಿಪಟ್ಟಿಗೆ ಸಂಬಂಧಪಟ್ಟಂತ ಕೆಲವು ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಲಸಿಕೆಗಳಿದೆ. ಈ HPV ವ್ಯಾಕ್ಸಿನ್ ಬರೀ ಹೆಣ್ಣು ಮಕ್ಳಿಗೆ ಮಾತ್ರ ಕೊಡ್ತಾರಾ ಅಥವಾ ಗಂಡು ಮಕ್ಕಳು ತಗೋಬೇಕಾಗತ್ತಾ?
ಈಗ ಮೊದಲನೇದಾಗಿ ನಾವು ಸಲಹೆ ಬಂದಾಗ ಅಥವಾ ಒಂದು ಗೈಡ್ಲೈನ್ಸ್ ಬಂದಾಗ ಹೆಣ್ಮಕ್ಳಿಗೆ ಮಾತ್ರ ಅಂತ ಇತ್ತು. ಈ ಇತ್ತೀಚಿನ ಗೈಡ್ಲೈನ್ಸ್ ಏನಪ್ಪಾ ಅಂತಂದ್ರೆ ಗಂಡು ಮಕ್ಳಿಗೂ ಕೂಡ ಕೊಟ್ಟರೆ ಉತ್ತಮ. ಈಗ ಜೀವನ ಶೈಲಿ ಹೇಗಿದೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಉದಾಹರಣೆಗೆ ಹೆಣ್ಮಕ್ಳು ತಗೊಂಡಿರಲ್ಲ ಲಸಿಕೆನ, ಅವ್ರ ಕಚೇರಿಗೆ HPV ಇನ್ಫೆಕ್ಷನ್ ಆಗಿತ್ತು. HPV ಅಂದ ಮಾತ್ರಕ್ಕೆ ಬರೀ ಕ್ಯಾನ್ಸರ್ ಅಂತೇನಲ್ಲ, HPV ಇನ್ಫೆಕ್ಷನ್ ಕೂಡ ಆಗ್ಬೋದು. ಆ ಇನ್ಫೆಕ್ಷನ್ ನಾಳೆ ದಿವಸ ಗಂಡುಂಗೂ ಬರ್ಬೋದು. ಸೊ ಅದಕ್ಕೆ ಗಂಡು ಹೆಣ್ಣು ಇಬ್ರು ತಗೊಂಡ್ಬಿಟ್ರೆ ಮಕ್ಕಳಾಗಿದ್ದಾಗಲೇ ಖಂಡಿತ ಅದು ಉತ್ತಮ ನಡೆ ಅಂತ ಹೇಳ್ಬೋದು. ಯಾವ ವಯಸ್ಸಿನಲ್ಲಿ ತಗೊಳ್ಬೇಕಾಗತ್ತೆ, ಎಷ್ಟು ಡೋಸು, ಅದು ಕನ್ಫ್ಯೂಷನ್ ಇದೆ. ಕೆಲವರು 2 ಅಂತಾರೆ, ಕೆಲವರು 3 ಅಂತಾರೆ. ಸರ್ಕಾರ ಇವಾಗ 1 ಡೋಸ್ನ ನಮಗೆ ಉಚಿತವಾಗಿ ಕೊಡ್ತಾ ಇದೆ. ಸಾಮಾನ್ಯವಾಗಿ ನಾವು HPV ವ್ಯಾಕ್ಸಿನ್ ಕೊಡುವಂಥದ್ದು 9 ರಿಂದ 14 ವರ್ಷ. ಇದು ಬಹಳ ಮುಖ್ಯವಾದ ಘಟ್ಟ. ಈ ವಯಸ್ಸಿನಲ್ಲಿ ತಗೊಂಡ್ರೆ ಅರ್ಲಿಯರ್ ದ ಬೆಟರ್ ಅಂತಾರಲ್ವ. ಸೊ ನಾವು ಮಗು ಒಂದು ಹೊರಗಡೆ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ಲಿಕ್ಕೆ ಮುಂಚೆನೆ ತಗೊಂಡ್ಬಿಟ್ರೆ ಉತ್ತಮ. ಅದಕ್ಕೆ 9 ರಿಂದ 14 ವರ್ಷದೊಳಗಡೆ ತಗೊಂಡ್ಬಿಟ್ರೆ ಒಳ್ಳೆ. 14 ವರ್ಷ ಅಂತಂದ್ರೆ 14 ವರ್ಷ 364 ದಿನಗಳು, 360 15 ವರ್ಷ ತುಂಬಿತು. ಸೊ 9 ರಿಂದ 14 ವರ್ಷದೊಳಗಡೆ ತಗೊಂಡಾಗ ಸಾಮಾನ್ಯವಾಗಿ 2 ಡೋಸ್ಗಳು ತಗೋಬೇಕಾಗತ್ತೆ. ಒಂದು ಇವತ್ತು ತಗೊಂಡ್ರೆ ಅದಕ್ಕೆ 0 ಡೋಸ್ ಅಂತೀವಿ. ನಂತರ 6 ತಿಂಗಳು ತುಂಬಿದ ನಂತರ 2 ಡೋಸ್ ತಗೋಬೇಕಾಗತ್ತೆ. ಇವಾಗ 14 ವರ್ಷ ತುಂಬ ಹೋಗಿದೆ, ನಮಗೆ ಇವಾಗ ಆ ವ್ಯಾಕ್ಸಿನ್ ಬಗ್ಗೆ ಗೊತ್ತಾಗಿದೆ. ಅವರು ಹೇಗೆ ತಗೋಬೇಕು, ಎಷ್ಟು ಡೋಸ್ ತಗೋಬೇಕು? ಈಗ 14 ವರ್ಷ ತುಂಬಿದ ತಕ್ಷಣ ಬರ್ತೀರಾ ಅಂದ್ರೆ ಇನ್ನು ನಮ್ಗೆ 15 ವರ್ಷದ ಕೆಳಗಡೆನೆ ಆಯ್ತು, ಆಗ 2 ಡೋಸೆ. ಬಟ್ 15 ತುಂಬಿಟ್ಟ ಮೇಲೆ 3 ಡೋಸ್ ಆಗುತ್ತೆ. ಅದು ಸಾಮಾನ್ಯವಾಗಿ ನಾವು ತಗೊಂಡಿದ್ದ ದಿವಸ ನಿಮ್ಗೆ ಹೇಳಿದೆ 0 ಡೋಸ್ ಅಂತ. ಮುಂದಿನ ಲಸಿಕೆ 1 ತಿಂಗಳು ತುಂಬಿರಬೇಕು, ನಂತರ 3ನೇ ಡೋಸು 6 ತಿಂಗಳು ತುಂಬಿದ ನಂತರ. ಸೊ ಅಲ್ಲಿಗೆ 0, 2 and 6 ಅಂತ ಹೇಳ್ತೀವಿ. ಸೊ ಈ ತರ 3 ಡೋಸ್ಗಳನ್ನ ತಗೋಬೇಕಾಗತ್ತೆ. ಅದು ಕೂಡ ನಾವು ಸಾಮಾನ್ಯವಾಗಿ 24 ವರ್ಷದೊಳಗಡೆ ತಗೊಂಡ್ರೆ ಉತ್ತಮ. ಇನ್ನು 36, 42 ವರ್ಷದ ತನಕ ತಗೋಬೇಕಂತ ಗೈಡ್ಲೈನ್ಸ್ ಇದಾವೆ. ಆದರೂ ಸಹ ಒಂದು ಹೆಣ್ಣು ಗರ್ಭಿಣಿ ಆಗ್ಲಿಕ್ಕೆ ಮುಂಚೆ, ಅದು ಮದುವೆ ಆಗ್ಲಿಕ್ಕೆ ಮುಂಚೆ ತಗೊಂಡ್ರೆ ಉತ್ತಮ, ಗರ್ಭಿಣಿ ಆಗ್ಲಿಕ್ಕೆ ಮುಂಚೆ ತಗೊಂಡ್ರೆ ಇನ್ನೂ ಉತ್ತಮ. ಈಗ ನಮ್ಮ ಭಾರತೀಯ ಮಕ್ಕಳ ವೈದ್ಯರ ಸಂಘದಿಂದ ನಿಮ್ಗೆ ಹೇಳಿದೆ ಪಟ್ಟಿ ಇದೆ ಅಥವಾ ಒಂದು ಗೈಡ್ಲೈನ್ಸ್ ಇದೆ ಅಂತ. ಅದರಲ್ಲಿ ಕೆಲವು ಲಸಿಕೆಗಳು ಈಗ ಆಲ್ರೆಡಿ ಒಂದು ಹಂದಿ ಜ್ವರದ ಬಗ್ಗೆ ನಿಮ್ಗೆ ಹೇಳಿದೆ, ಕೆಲವು ಕಡೆ ಕೊಡ್ತಾರೆ ಕೆಲವು ಕಡೆ ಕೊಡಲ್ಲ ಅಂತ. ಅದೇ ಥರ ಇನ್ನೊಂದೆರಡು ಲಸಿಕೆಗಳು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್, ಅಂದರೆ ಈಗ ಮಗುದು ರೋಗ ನಿರೋಧಕ ಶಕ್ತಿ ಕಮ್ಮಿ ಇತ್ತು ಅಥವಾ ಇಮ್ಯುನಿಟಿ ಕಮ್ಮಿ ಇತ್ತು ಅಥವಾ ಹೊರದೇಶಕ್ಕೆ ಪ್ರಯಾಣ ಮಾಡಬೇಕಾಗಿರುತ್ತೆ, ಆಗ ವಿಶೇಷ ಒಂದು ಪರಿಸ್ಥಿತಿಯಲ್ಲಿ ಕೊಡೋಂಥ ಕೆಲವು ಲಸಿಕೆಗಳಿದೆ. ಅದರಲ್ಲಿ ಒಂದು ಮೆನಿಂಗೋಕಾಕಲ್ ಲಸಿಕೆ ಅಂತ ಅನ್ಕೊಂಡು. ಮೆನಿಂಗೋಕಾಕಲ್ ಅಂತಂದರೆ ಮೆದುಳು ಜ್ವರ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ಸೊ ಅದು ನೀವು ನಿಮ್ದು ಲಸಿಕೆ ಕಾರ್ಡ್ನ, ಪ್ರೈವೇಟ್ ಕಾರ್ಡ್ನ ನೋಡುತ್ತೆ ಮೆನಿಂಗೋಕಾಕಲ್ ಲಸಿಕೆ ಅಂತ ಅನ್ಕೊಂಡು. ಆದರೆ ಅದು ನಮ್ಮ ವಿಶೇಷ ಒಂದು ಪರಿಸ್ಥಿತಿಯಲ್ಲಿ ಕೊಡುವಂಥದ್ದು. ಈಗ ನಾಳೆ ಏನಪ್ಪ ಅಂದ್ರೆ ನೀವೆಲ್ಲರೂ ಹೊರದೇಶಕ್ಕೆ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಮಗುವಿಂದು ಕೆಲವು ರೋಗನಿರೋಧಕ ಶಕ್ತಿ ಕಮ್ಮಿ ಇತ್ತು ಅಂದರೆ ವೈದ್ಯರ ಸಲಹೆ ಮೇರೆಗೆ ಖಂಡಿತ ತಗೊಳ್ಳೋದು ಉತ್ತಮ. ಸೊ ಅದು ಒಂದ್ಸರಿ ಮೆದುಳಿಗೆ ಇನ್ಫೆಕ್ಷನ್ ಆಯಿತು ಅಂತಂದರೆ ನಾಳೆ ಸಹ ಮಗು ಬುದ್ಧಿಮಾಂದ್ಯತೆ ಆಗಿರ್ಬೋದು ಅಥವಾ ಮಲಗಿದ್ದಲ್ಲೇ ಮಲಗಿ ಅಂಗಾಂಗಗಳ ವೈಫಲ್ಯತೆ ಆಗ್ಬೋದು. ಸೊ ಇವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆಪ್ಷನಲ್ ವ್ಯಾಕ್ಸಿನ್ ಅಥವಾ ಪರಿಸ್ಥಿತಿಗೆ ತಕ್ಕಂಥ ಲಸಿಕೆಗಳು ಕೂಡ ನಮಗೆ ಎಷ್ಟೋ ಸರಿ ಅವಶ್ಯಕತೆ ಇದ್ದೇ ಇರುತ್ತೆ. ದಯವಿಟ್ಟು ಅವನ್ನ ವೈದ್ಯರ ಸಲಹೆ ಪಡ್ಕೊಂಡು ತಗೊಳ್ಬೇಕಾಗಿ ವಿನಂತಿ. ಮತ್ತೆ ನೀವು ಹೇಳ್ತಿದ್ರಿ ಆಗ್ಲೇ ಬೇರೆ ರಾಷ್ಟ್ರಗಳಲ್ಲಿ ಹೆಲ್ತ್ ಟ್ಯಾಕ್ಸ್ ಅಂತ ಕಟ್ತೀವಿ, ಹಾಗಾಗಿ ಅಲ್ಲಿನ ಎಲ್ಲಾ ಲಸಿಕೆಗಳು ಅವ್ರು ಕಂಪಲ್ಸರಿ ಆಗಿ ಹಾಕ್ತಾರೆ. ನಮ್ಮ ರಾಷ್ಟ್ರದಲ್ಲಿ ಅದು ಉಚಿತವಾಗಿ ಹಾಕ್ತಾರೆ, ಆದ್ರೂ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ ಇನ್ನುವೆ. ಅದಕ್ಕಾಗಿ ಸರ್ಕಾರ ತುಂಬಾ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಮಿಷನ್ ಇಂದ್ರಧನುಷ್ ಇರ್ಬೋದು, ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಇರ್ಬೋದು. ಈ ಥರದ್ದೆಲ್ಲ ಮಾಡಿದ್ರು ಇನ್ನೂ ಎಷ್ಟೋ ಜನಕ್ಕೆ ಅದು ತಲುಪೇ ಇರಲ್ಲ ಅಥವಾ ಅವರಿಗೆ ಜಾಗೃತಿ ಮೂಡಿರಲ್ಲ. ಅದ್ರ ಬಗ್ಗೆ ಒಂಚೂರು ಹೇಳಿ. ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಂತ 1978ನೇ ಇಸ್ವಿಲೇ ಶುರು ಮಾಡಿದ್ರು ಭಾರತ ಸರ್ಕಾರದವರು. ಪ್ರತಿಯೊಂದು ಆರೋಗ್ಯವಂತ ಮಗುವು ನಮ್ಮ ದೇಶದ ಬುನಾದಿ. ನಮ್ಮ ದೇಶದ ಒಂದು ಉನ್ನತಿ ಆಗಬೇಕು ಅಂತಂದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು. 1978ರಿಂದ ಹಿಡಿದು ನಂತರ 1985ರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಇನ್ನೂ ಹೆಚ್ಚಿನ ಲಸಿಕೆಗಳು ಸೇರಿಸ್ಕೊಂಡ್ರು. ನಂತರ 1995ನೇ ಅಷ್ಟೊತ್ತಿಗೆ ಇನ್ನೂ ಜೊತೆಗೆ ಈ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ನೀವು ಕೇಳಿದ್ರೆ ಎಲ್ಲ ಕಡೆ ಶುರುವಾಗಿ 1995ನೇ ಇಸ್ವಿನಲ್ಲಿ. ಇಲ್ಲಿ ಏನಕ್ಕೆ ಪ್ರತಿಯೊಂದು ಇಷ್ಟೊಂದು ಮಾಡ್ತಾರೆ ಅಂದರೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸಿ ಅದು ಪ್ರತಿಯೊಂದು ಕಡೆ ಸಾರ್ತಾರೆ. ಈಗ ನೀವು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ ಇದಕ್ಕೆ ಹೋದಾಗ ಎಲ್ಲ ಕಡೆ ವೇಳಾಪಟ್ಟಿ ಹಾಕಿರ್ತಾರೆ. ಜೊತೆಗೆ ರೇಡಿಯೋದಲ್ಲಿ ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಟಿವಿನಲ್ಲಿ ಕೂಡ ಬರ್ತಾ ಇರ್ತವೆ. ಈಗ ನೀವು ಎಷ್ಟೊಂದು ಅನೇಕ ಕಾರ್ಯಕ್ರಮಗಳ ಬಗ್ಗೆ ಕೂಡ ಹೇಳಿದ್ರಿ. ಸೊ ಇಲ್ಲೇನಾಗುತ್ತೆ ಅಂದರೆ ಸಣ್ಣದು ಒಂದೇ ಒಂದು ತಗೋಣ, ಉದಾಹರಣೆಗೆ ಒಂದು ಲಸಿಕೆ ಈಗ BCG ತಗೊಂಡಿಲ್ಲ ಅಂತ ಅನ್ಕೊಳ್ಳಿ. ನಾಳೆ ದಿವಸ ಈಗ BCG ತಗೊಂಡ್ ಮಾತ್ರಕ್ಕೆ TB ಕಾಯಿಲೆ ಬರೋದೇ ಇಲ್ಲ ಅಂತ ಅಲ್ಲ, ಬಂದರೂ ಕೂಡ ಅದು ನಮಗೆ ಅಷ್ಟೊಂದು ಸಮಸ್ಯೆ ಆಗ್ಲಿಕ್ಕಿಲ್ಲ, ಒಂದು ಲಿಮಿಟ್ ತನಕ ಅಷ್ಟೇ ಅಂತ. ಇಲ್ಲಾಂದ್ರೆ ಅದ್ರದ್ದು ಜೀವ ಸಮಸ್ಯೆ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಸರ್ಕಾರದವರು ನಮ್ಗೆ ಇಷ್ಟೊಂದು ಎಚ್ಚರಿಕೆ ವಹಿಸ್ಕೊಂಡು ಇಷ್ಟೊಂದು ಲಸಿಕೆಗಳನ್ನ ಉಚಿತವಾಗಿ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರ ಸರ್ಕಾರದವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವರು ಆರೋಗ್ಯವಂತ ಮಗು. ನಾಳೆ ದಿವಸ ನಿಮ್ಮ ಮಗು ಈಗ ಬರೀ ಪೋಲಿಯೋ ಅಂತ ತಪ್ಸ್ಕೊಂಡ್ಬಿಟ್ರಿ, ಮಗು ನಾಳೆ ದಿವಸ ಜೀವನ ಪೂರ್ತಿ ಕುಂಟ್ತಾ ಇರುತ್ತೆ, ನಿಮ್ಮ ಮುಂದ್ಗಡೆ ಕುಂಟ್ತಾ ಇರುತ್ತೆ ಮಗು. ಸೊ ಈಗ ಪೋಲಿಯೋ ಮುಕ್ತ ಭಾರತ ಅಂತ ಆಗ್ಲೇ ನಾವು ಡಿಕ್ಲೇರ್ ಮಾಡಾಗಿದೆ. TBಗೂ ನಾವು 2000
2030ಕ್ಕೆ ಗಡುವು ಕೊಟ್ಟಿದೀವಿ. ಅದಕ್ಕೂ ನಾವು ತುಂಬಾ ಈ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಅನ್ಕೊಳ್ತೀನಿ. ಹೌದು ನಿಜ. ಸೊ ಈ ಲಸಿಕೆಗಳು ಪ್ರತಿಯೊಂದು ಲಸಿಕೆನೂ ಕೂಡ ನಾನು ನಿಮ್ಗೆ ಅದೇ ಹೇಳೋದು, ಪೋಷಕರಿಗೆ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ. ಜಸ್ಟ್ ಒಂದು ಸರಳವಾಗಿ ಹೇಳ್ಬೇಕು ಅಂತಂದರೆ ಜಸ್ಟ್ ಒಂದು ಹೋಟ್ಲಿಗೆ ಹೋಗ್ತೀವಿ, 4 ಜನ ಅಪ್ಪ ಅಮ್ಮ 2 ಮಕ್ಕಳು, ಒಂದು ಆರಾಮಾಗಿ ತಿನ್ನೋ 2-3 ಸಾವಿರ ರೂಪಾಯಿ ಖರ್ಚಾಯಿತು. ಸೊ ಲಸಿಕೆಗಳು ಅದೇ ದುಡ್ಡನ್ನ ನೀವು ಒಂದು ಸರಿ ಹೋಟ್ಲು ಕಟ್ ಮಾಡಿ ನೀವು ಮಗುದ ಲಸಿಕೆ ಕೊಟ್ಕೋಬೋದು. ನಾಮಕರಣಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಅಥವಾ ಮಗುದೊಂದು ಹುಟ್ಟದಬ್ಬಕ್ಕೆ ಎಲ್ಲನೂ ಕರೆಸಿ ಒಂದು ದೊಡ್ಡ ಪಾರ್ಟಿ ಕೊಡ್ತೀವಿ ಅಂದರೆ ಅಷ್ಟೊಂದು ದುಡ್ಡು ಖರ್ಚಾಗುತ್ತೆ. ಅಷ್ಟೇ ಅಲ್ಲದೆ ನನ್ನ ಹೇಳಿದೇನಪ್ಪ ಅಂತಂದರೆ, ಇಲ್ಲಿ ನೀವು ಯಾವುದಕ್ಕೂ ನಿಮ್ಮ ಕೈಯಿಂದ ದುಡ್ಡು ವೇಸ್ಟ್ ಆಗ್ತಾ ಇಲ್ಲ. ದುಡ್ಡು ನೀವು ಖಂಡಿತ ನಿಮ್ಮ ಮಗುವಿಗೆ ಒಂದು ಉತ್ತಮ ಆರೋಗ್ಯ ಕೊಡಲಿಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಿದ್ದೀರಾ. ಸೊ ದಯವಿಟ್ಟು ನಾನು ಹೇಳೋದೇನಪ್ಪ ಪೋಷಕರಿಗೆ ಅಂತಂದರೆ, ದುಡ್ಡು ತುಂಬ ಅಲ್ಲಿ ಇಲ್ಲಿ ಖರ್ಚು ಮಾಡ್ದೇನೆ, ಈಗ ಮಗು 1ನೇ ವರ್ಷ ತುಂಬಿತು, ಒಂದು ಚಿನ್ನದ ಒಂದು ಉಂಗುರ ಮಾಡಿಸೋ ಬದಲು ಈ ಲಸಿಕೆ ಕೊಟ್ಕೊಳ್ಳಿ. 1.5 ವರ್ಷ ತುಂಬ್ತದೆ, 2 ವರ್ಷಕ್ಕೆ ಇದು ಖರ್ಚು ಮಾಡಬೇಕು ಅಂತಿರ್ತಾರೆ. ಸೊ ಅದ್ರ ಬದಲು ಈ ಲಸಿಕೆ ತಗೊಳ್ಳಿ. ಸೊ ಇದು ಉತ್ತಮವಾದಂಥ ಇದು. ಅಷ್ಟೇ ಜೊತೆಗೆ ಸರ್ಕಾರ ನಿಮ್ದು ಎಷ್ಟೊಂದು ದುಡ್ಡು ಉಳಿಸಿದೆ, ಎಷ್ಟೊಂದು ಉಚಿತ ಕೊಟ್ಟು. ಸೊ ಕಡೆ ಪಕ್ಷ ನಾವು ಇನ್ನು ಮಿಕ್ಕಿದಾರು ನಾವು ಕೊಟ್ಕೊಳ್ಳೋಣ, ನಮ್ಮ ಮಕ್ಕಳಿಗೊಂದು ಉನ್ನತ ಆರೋಗ್ಯ ಕೊಟ್ಕೊಳ್ಳೋಣ. ಪ್ರತಿಯೊಂದು ಮಗುಗೂ ಒಂದು ವಿದ್ಯೆ, ಒಂದು ಬುದ್ಧಿ, ಒಂದು ಆರೋಗ್ಯ. ಸೊ ಈ 3 ಬಹಳ ಮುಖ್ಯವಾದ ವಿಷಯಗಳು. ಆರೋಗ್ಯದಲ್ಲಿ ಒಂದು ನೀವು ಪೌಷ್ಟಿಕಾಂಶತೆ, 2ನೇದು ಲಸಿಕೆಗಳು ಕೊಟ್ಟಾಗ ಎಷ್ಟೋ ಕಾಯಿಲೆಗಳು ನಾವು ತಡೆದುಬಿಟ್ವಿ. ಸೊ ತಡೆದಾಗ ಏನಾಯ್ತು, ನಮ್ಮದು ನಾಳೆ ದಿವಸ ಖರ್ಚಾಗೋದು ಕಮ್ಮಿ ಆಯಿತು. ಸೊ ನಾವು ಅದನ್ನು ತಿಳ್ಕೊಂಡ್ರೆ ಖಂಡಿತ ಆರೋಗ್ಯವಂತ ಭಾರತ, ಆರೋಗ್ಯವಂತ ದೇಶ, ಆರೋಗ್ಯವಂತ ಮಕ್ಕಳು, ಆರೋಗ್ಯವಂತ ಯುವಕರು, ನಮ್ಮ ದೇಶದ ಬುನಾದಿಗಳು ಖಂಡಿತ ಯಶಸ್ವಿ ಆಗಲಿಕ್ಕೆ ಇನ್ನೊಂದು ಮಾತಿರಲಿಕ್ಕಿಲ್ಲ. ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ. ಇದುವರೆಗೂ ಭಾರತ ಸರ್ಕಾರ ಆಗಿರಬಹುದು ಅಥವಾ ಕರ್ನಾಟಕ ಸರ್ಕಾರದಿಂದ ಯಾವ್ಯಾವ ಲಸಿಕೆಗಳನ್ನು ಉಚಿತವಾಗಿ ಕೊಡಲಾಗತ್ತೆ, ಅವುಗಳನ್ನ ಯಾವ್ಯಾವ ತಿಂಗಳಲ್ಲಿ ತಗೊಳ್ಬೇಕಾಗತ್ತೆ ನಾವು, ಹಾಗೆ ಭಾರತೀಯ ಮಕ್ಕಳ ವೈದ್ಯರ ಸಂಘದಿಂದ ಕೂಡ ಯಾವ್ಯಾವ ಥರ ಲಸಿಕೆಗಳನ್ನು ಪಟ್ಟಿ ಮಾಡಿದ್ದಾರೆ, ಅದರ ಉಪಯೋಗ ಏನು, ಯಾವ ಸೋಂಕಿನ ವಿರುದ್ಧ ಅದು ನಮ್ಮನ್ನ ಕಾಪಾಡುತ್ತೆ, ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.